ಸ್ನೇಹಿತರೆ, ಈ ಥರದೊಂದು ತಿಂಡಿ ಬಾಕ್ಸು ರೋಡ್ ಬೀದಿ ಬೀದಿಗಳಿದ್ರೆ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರ ಅಂಗಡಿಗಳ ಕತೆ ಏನು? ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾವು ಡಬ್ಬದೊಳಗಡೆ ಇದ್ದಿದ್ದ ತಿಂಡಿನೆಲ್ಲ ಅರ್ಧ ನಾವೇ ಖಾಲಿ ಮಾಡಿಬಿಡ್ತಿದ್ವಿ. ಅದು ತಿಳ್ಕೊಂಡು ಈ ದೊಡ್ಡ ದೊಡ್ಡ ಕಂಪ್ನಿಗಳು ಇದನ್ನು ಮಾಡಿದೆ. ಆ್ಯಕ್ಚುಲಿ ಇದು ಯೂಸ್ ಕೂಡ ಹೌದು. ಈ ಕಂಪ್ನಿಗಳಲ್ಲಿ ನೀವು ಹೋದಾಗ ಮಧ್ಯಾಹ್ನ ಹೊತ್ತು ಊಟ ಎಲ್ಲ ಆದಮೇಲೆ, ಕ್ಲೋಸಿಂಗ್ ಟೈಮ್ ಆದಮೇಲೆ ಕೆಲವೊಬ್ರು ಎಕ್ಸ್ಟೆಂಡ್ ಮಾಡ್ತಾರೆ, ಕೆಲವೊಬ್ರು ನೈಟ್ ಶಿಫ್ಟ್ಗಳು ಇರ್ತಾರೆ. ಸೊ ಅವ್ರಿಗೆ ಹೊಟ್ಟೆ ಹಸುವಾದಾಗ ಆಪ್ಷನ್ ಇಲ್ಲ, ಅರ್ಜೆಂಟಾಗಿ ಏನಾದರೂ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ, ಅರ್ಜೆಂಟಾಗಿ ಏನಾದರೂ ತಿನ್ನಬೇಕು ಅಂದಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾವು ಯಾವ ರೀತಿ ಚಿಕ್ಕ ಶಾಪ್ಗಳಲ್ಲಿ ದುಡ್ಡು ಕೊಟ್ಟು ಸ್ನ್ಯಾಕ್ಸ್ನ ತೊಗೊತೀವೋ ಅದೇ ರೀತಿ ಇಲ್ಲಿ ಮೊದಲು ದುಡ್ಡೇನೋ ಕೊಡೋದಲ್ಲ, ಇಲ್ಲಿ ನೋಟೇ ಕೊಟ್ಟು ತೊಗೊಳ್ಳೋವಂಥದ್ದೇನಿಲ್ಲ. ಆನ್ಲೈನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡಬೇಕು. ಸೊ ಏನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಬೇಕು, ಕಾರ್ಟಿಗೆ ಹೋಗುತ್ತೆ. ಆನ್ಲೈನ್ ಪೇಮೆಂಟ್ ಆದಾಗ ಅಲ್ಲಿರೋ ಬಾಕ್ಸು ಟಪಾರ್ ಅಂತ ಕೆಳಗಡೆ ಬೀಳುತ್ತೆ. ಆಗ ನಾವು ನಮ್ಮ ತಿಂಡಿಗೆ ಎಲ್ಲಿ ಏನು ಪೆಟ್ಟಾಯ್ತಪ್ಪ ಅಂತ ತೊಗೊಂಡು ನೋಡ್ತೀವಿ. ಇದು ಏನಿಲ್ಲ, ಸಿಂಪಲ್ಲಾಗಿ ನಮ್ಮ ಮನೆಗಳಲ್ಲಿ ರೆಫ್ರಿಜರೇಟರ್ ಇರುತ್ತಲ್ಲ, ಆ ಡೋರ್ನ ಗ್ಲಾಸ್ ಮಾಡೋರೆ, ಪಕ್ಕ ಒಂದು ಚಿಕ್ಕದಾಗಿ ಒಂದು ಕೀಪ್ಯಾಡ್ ಇಟ್ಟವ್ರೆ. ಸಿಂಪಲ್, ಬಟ್ ಒಳಗಡೆ ಇರೋ ತಿಂಡಿ ಫ್ರಿಜ್ಜಲ್ಲಿ ಇರೋ ಥರನೇ, ಬಟ್ ಐಡಿಯಾ ಡಿಫ್ರೆಂಟಾಗಿ ಯೂಸ್ ಮಾಡೋರೆ. ಬಹುಶಃ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಇದು ಕೂಡ ರೋಡ್ ಸೈಡ್ಗಳಲ್ಲಿ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಈ ಥರದೊಂದು ಕಾಫಿ ಬಾಕ್ಸ್ ಬಂದರೂ ಬರ್ಬೋದು. ಸೊ ನಾನೇನು ಹೇಳೋದಂದರೆ, ಈ ಥರ ಬಾಕ್ಸ್ ಹತ್ರ ಹೋಗಿ ತಿಂಡಿ ತೊಗೊಂಡು ಅಥವಾ ಕಾಫಿ ತೊಗೊಂಡು ಕುಡಿಯೋದಕ್ಕಿಂತ ಬೆಸ್ಟು ಟೀ ಸ್ಟಾಲ್ಗೆ ಹೋಗಿ ಕಾಫಿ ಕುಡಿಯೋದ್ರಲ್ಲಿ ಮಜಾನೇ ಬೇರೆ.